ಸೊ ಕಾಂಟಿನೆಂಟಲ್ ಜಿ ಟಿ ಹಾಗೂ ಗೊರಿಲ್ಲಾ 450 ಇದು ಕಂಪ್ಯಾರಿಸನ್ ಯಾಕಯ್ಯ ಮಾಡ್ತಾ ಇದೆಯಾ? ಸೊ ಎರಡು ಬೈಕು ಕಂಪ್ಲೀಟ್ಲಿ ಡಿಫ್ರೆಂಟ್ ಬೈಕ್ ತಾನೆ. ಒಂದು ಸಿಂಗಲ್ ಸಿಲಿಂಡರ್ ಇಂಜಿನು, ಇನ್ನೊಂದು ಟ್ವಿನ್ ಸಿಲಿಂಡರ್ ಇಂಜಿನು, ಒಂದು ಹೈ ರೇವಿಂಗ್ ಇಂಜಿನು, ಇನ್ನೊಂದು ಕ್ಲಾಸಿ ಇಂಜಿನು. ಸೊ ಏನಕ್ಕೆ ಎರಡು ಬೈಕ್ಸ್ನ ಕಂಪೇರ್ ಮಾಡ್ತಾ ಇದೆಯಾ? ಎರಡು ಬೈಕ್ಸು ಡಿಫ್ರೆಂಟ್ ಅಲ್ವಾ? ವಾಟ್ ಈಸ್ ದ ರೀಸನ್ ಫಾರ್ ಯುವರ್ ಕಂಪ್ಯಾರಿಸನ್? ಆಲ್ ದೀಸ್ ಥಿಂಗ್ಸ್ ನಿಮ್ಮ ಮೈಂಡಲ್ಲಿ ಡೆಫಿನೆಟ್ಲಿ ಪ್ರಶ್ನೆಗಳು ಬಂದಿರುತ್ತೆ. ಏನಕ್ಕೆ ನಾನು ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ? ಸೊ ಸುಮ್ಮನೆ ಒಂದು ಟೈಮ್ ಪಾಸ್ ಒಂದು ಕಂಪ್ಯಾರಿಸನಾ ಅಂತ ನಿಮ್ಮ ಮೈಂಡಿಗೆ ಬಂದಿರುತ್ತೆ. ಬಟ್ ಡೋಂಟ್ ವರಿ, ಇಟ್ ಈಸ್ ನಾಟ್ ಅ ಟೈಮ್ ಪಾಸ್ ಕಂಪ್ಯಾರಿಸನು. ಒಂದು ಪರ್ಟಿಕ್ಯುಲರ್ ಆಡಿಯನ್ಸ್ ಇದ್ದಾರೆ ಹೂ ಆರ್ ಆ್ಯಕ್ಚುಲಿ ಕಂಪೇರಿಂಗ್ ದಿಸ್ ಟೂ ಬೈಕ್ಸ್ ಫಾರ್ ದ ನೆಕ್ಸ್ಟ್ ಪರ್ಚೇಸು. ಸೊ ಅವ್ರಿಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಯ್, ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಫಸ್ಟ್ಲಿ ದ ಮೇನ್ ಕ್ವಶನ್ ನಿಮಗೆ ಬಂದಿರುತ್ತೆ, ಹೂ ಆರ್ ದ ಪರ್ಸನ್ ಹೂ ಆರ್ ಪ್ಲ್ಯಾನಿಂಗ್ ಟು ಬೈ ದಿಸ್ ಬೈಕ್ ಅಂತ ಡೆಫಿನೆಟ್ಲಿ ಬಂದಿರುತ್ತೆ. ಸೊ ಅದನ್ನು ಫಸ್ಟ್ ಆನ್ಸರ್ ಮಾಡಿಬಿಡೋಣ, ಆವಾಗ ಕ್ಲಾರಿಟಿ ಬರುತ್ತೆ ಏನಕ್ಕೆ ಈ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ ಅಂತ. ದ ಥಿಂಗ್ ಈಸ್ ದೇರ್ ಆರ್ ಮೆನಿ ಪೀಪಲ್ ಹೂ ವಾಂಟ್ ಟು ಬೈ ಓನ್ಲಿ ಅ ರಾಯಲ್ ಎನ್ಫೀಲ್ಡ್ ಬೈಕು ಫಾರ್ ವಾಟ್ ಎವರ್ ಪರ್ಪಸು, ವಾಟ್ ಎವರ್ ರೀಸನು. ಅವ್ರಿಗೆ ರಾಯಲ್ ಎನ್ಫೀಲ್ಡ್ ಗಾಡಿನೇ ಬೇಕು. ಮೇ ಬಿ ಅವರು ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ದು ಫ್ಯಾನ್ ಆಗಿರ್ಬೋದು, ಆರ್ ರಾಯಲ್ ಎನ್ಫೀಲ್ಡು ದ ಪಾಪ್ಯುಲಾರಿಟಿಯಿಂದ ಮೇ ಬಿ ಅವ್ರಿಗೆ ಇದೇ ಬ್ರ್ಯಾಂಡ್ದು ವೆಹಿಕಲ್ ತೊಗೋಬೇಕು. ಆರ್ ಮೇ ಬಿ ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಆಫ್ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ಬಂದು ದಟ್ ಈಸ್ ದ ಸರ್ವಿಸ್ ಆ್ಯಂಡ್ ದ ಶೋರೂಮ್ ನೆಟ್ವರ್ಕು ಅಕ್ರಾಸ್ ಇಂಡಿಯಾ ಅಷ್ಟೊಂದು ಇರಬೇಕಾದ್ರೆ ಎಸ್ ನಿಮಗೆ ಆಕ್ಸೆಸಿಬಿಲಿಟಿ ಇರುತ್ತೆ ಟು ಪರ್ಚೇಸು. ಮೆನಿ ಕಡೆ ಬೇರೆ ಲೈಕ್ ಬ್ರ್ಯಾಂಡ್ಸ್ದು ಶೋರೂಮ್ಸು ಆರ್ ಸರ್ವಿಸ್ ನೆಟ್ವರ್ಕ್ ಇಲ್ಲದೆ ಇರೋದ್ರಿಂದ ದೇ ಡೋಂಟ್ ಪ್ರಿಫರ್ ದಟ್ ಬ್ರ್ಯಾಂಡು. ವಾಟ್ ಎವರ್ ಮೈಟ್ ಬಿ ಯುವರ್ ರೀಸನ್ ಟು ಕನ್ಸಿಡರ್ ರಾಯಲ್ ಎನ್ಫೀಲ್ಡ್ ಆಸ್ ದ ಓನ್ಲಿ ಬ್ರ್ಯಾಂಡ್ ಟು ಪರ್ಚೇಸ್ ಯುವರ್ ನೆಕ್ಸ್ಟ್ ಬೈಕು. ಸೊ ಅಂಥವ್ರಿಗೆ ಡೆಫಿನೆಟ್ಲಿ ಈ ಎರಡು ಬೈಕ್ನ ಕನ್ಸಿಡರ್ ಮಾಡ್ತಾರೆ. ಬಟ್ ಎಸ್, ರಾಯಲ್ ಎನ್ಫೀಲ್ಡ್ ಲೈನಪ್ಪಲ್ಲಿ ಅಷ್ಟೊಂದು ಬೈಕ್ಸ್ ಇದಲ್ವಾ, ವೈ ಓನ್ಲಿ ದೀಸ್ ಟು ಬೈಕ್ಸ್ ಅಂತ ನಿಮ್ಮ ಮೈಂಡಿಗೆ ಬಂದುಬಿರುತ್ತೆ. ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ರಾಯಲ್ ಎನ್ಫೀಲ್ಡ್ ಸೆಟಪ್ಪಲ್ಲಿ ನಿಮಗೆ ಯೂತ್ ಓರಿಯೆಂಟೆಡ್ ಬೈಕ್ಸ್ ನೀವು ಚೆಕ್ ಮಾಡೋದಾದರೆ ನಿಮಗೆ ನನ್ನ ಒಪಿನಿಯನಲ್ಲಿ ಮೂರು ಪರ್ಟಿಕ್ಯುಲರ್ ಬೈಕ್ಸು ನನಗೆ ಕಾಣ್ತಾ ಇದೆ. ಒಂದು ಬಂದು ದ ಹಂಟರ್ 350, ಎರಡನೇದು ಬಂದುಬಿಟ್ಟು ಇಸ್ ದ ಗೊರಿಲ್ಲಾ 450 ಆ್ಯಂಡ್ ಮೂರನೇದು ಬಂದುಬಿಟ್ಟು ನನ್ನ ಒಪಿನಿಯನ್ಲಿ ಇಸ್ ದ ಕಾಂಟಿನೆಂಟಲ್ GT 650. ಸೊ ನೀವು ಕೇಳ್ಬೋದು ಬೇರೆ ಬೈಕ್ಸ್ ಏನು ಯೂತ್ ಓರಿಯೆಂಟೆಡ್ ಇಲ್ವಾ ಅಂತ ಕೇಳೋದಾದರೆ, ಅದರ್ ಬೈಕ್ಸ್ ಆರ್ ಕೈಂಡ್ ಆಫ್ ಯು. ಎಲ್ಲ ಬೈಕ್ಸ್ನು ಯಾರಾದ್ರು ಬೇಕಾದ್ರೆ ತೊಗೋಬೋದು. ಬಟ್ ಐ ವುಡ್ ಸೇ ಪರ್ಟಿಕ್ಯುಲರ್ಲಿ ನಿಮಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಮಾಡಿರೋಂಥ ಬೈಕ್ಸು ನೀವು ನೋಡೋದಾದರೆ ಡೆಫಿನೆಟ್ಲಿ ನನ್ನ ಒಪಿನಿಯನ್ಲಿ ಈ ಮೂರು ಬೈಕು ಫೀಲ್ಸ್ ಮೋರ್ ಯೂತ್ ಓರಿಯೆಂಟೆಡ್ ಅಂತ ನಂಗೆ ಅನಿಸುತ್ತೆ. ಇಲ್ಲಿ ನಾನು ಹಂಟರ್ 350 ಇರೋದು ಕಂಪ್ಯಾರಿಸನೇ ಮಾಡ್ತಾ ಇಲ್ಲಲ್ವ, ಹಂಗಾದರೆ ಏನಕ್ಕೆ ಅಂತ ನೀವು ಕೇಳ್ಬೋದು. ದ ಸಿಂಪಲ್ ಥಿಂಗ್ ಈಸ್ ಹಂಟರ್ 350 ಎಸ್ ನೀವು ನೋಡ್ಬೋದು ಸಾಕಷ್ಟು ಜನ ಯೂತ್ ಇದನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ರೀಸೆಂಟ್ಲಿ, ನೀವೇ ನೋಡ್ಬೋದು. ಆ್ಯಂಡ್ ಇದರ ಸೇಲ್ಸ್ ನಂಬರು ಜಾಸ್ತಿ ಆಗೋಕ್ಕೆ ಒನ್ ಆಫ್ ದ ರೀಸನ್ ದ ಯೂತ್ ಪಾಪ್ಯುಲೇಷನ್ ಓನ್ಲಿ. ಸೊ ಅವ್ರಿಗೆ ಇಟ್ ಈಸ್ ಮೋರ್ ಆಕ್ಸೆಸಿಬಲ್ ಬೈಕ್ ಆಗಿರೋದ್ರಿಂದ ಇದನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಬಟ್ ಹಂಟರ್ 350 ಸ್ವಲ್ಪ ಡಿಫ್ರೆಂಟ್ ಕೇಸ್ ಆಗುತ್ತೆ. ಸೊ ಜಸ್ಟ್ ಯೂತ್ ಪಾಪ್ಯುಲೇಷನಿಂದ ಅದು 18,000 20,000 ಸೇಲ್ ಅದು ಮಾಡಲ್ಲ. ಸೊ ಇದು ಮೇನ್ಲಿ ಬಿಕಾಸ್ ಅದರದ್ದು ಆಕ್ಸೆಸಿಬಿಲಿಟಿ ಇಸ್ ದ ಮೇನ್ ಥಿಂಗು. ಎಂಟ್ರಿ ಲೆವೆಲ್ ಆಕ್ಸೆಸ್ ಕೊಡ್ತಾ ಇದೆ ದ ಹಂಟರ್ 350, ಅದರಿಂದ ಮೋರ್ ಅದು ಪಾಪ್ಯುಲರ್ ಆಗಿದೆ. ಆ್ಯಂಡ್ ಇದನ್ನು ಪರ್ಚೇಸ್ ಮಾಡೋ ಆಡಿಯನ್ಸ್ ನಾನು ನೋಡೋ ಪ್ರಕಾರ ಆರ್ ಅ ವೆರಿ ವೈಡ್ ಆಡಿಯನ್ಸು. ಬರೀ ಯೂತ್ ಮಾತ್ರ ಪರ್ಚೇಸ್ ಮಾಡಲ್ಲ, ಈವನ್ ಫ್ಯಾಮಿಲಿ ಆಡಿಯನ್ಸು ಅವ್ರಿಗೆ ಒಂದು ಡೀಸೆಂಟ್ ಸಿಟಿ ಬೈಕ್ ಬೇಕು, ಒಂದು ಸ್ಪೆಷಲ್ ಬೈಕ್ ಬೇಕು, ವಿಚ್ ಐ ಡಿಸ್ಕಸ್ ನಾನು ಆಲ್ರೆಡಿ ವಾಲ್ಯೂ ಫಾರ್ ಮನಿ ಬೈಕಲ್ಲಿ ಹಂಟರ್ 350ನ. ಅಂಥವ್ರಿಗೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಪರ್ಫೆಕ್ಟ್ ಬೈಕು. ನಿಮಗೆ ಒಂದು ಒಳ್ಳೆ ಬಜೆಟ್ ಪ್ರೈಸ್ಗೆ ನಿಮಗೆ ಒಂದು ಒಳ್ಳೆ ವ್ಯಾಲ್ಯೂ ಸಿಗ್ತಾ ಇದೆ ವಿತ್ ದಟ್ ಗಾಡಿ ಅಂತ ತುಂಬ ಜನ ಅದನ್ನ ತಗೋತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಟ್ ಈಸ್ ದ ರೀಸನ್ ಮೋರ್ ಪೀಪಲ್ ಬೈ ಹಂಟರ್ 350. ಸೊ ನೀವು ಗೊರಿಲ್ಲಾ 450 ಆರ್ ಕಾಂಟಿನೆಂಟಲ್ GT 650 ನೋಡೋದಾದರೆ ಈ ಎರಡು ಬೈಕು ನನ್ನ ಒಪಿನಿಯನ್ಲಿ ಇಟ್ಸ್ ಕೈಂಡ್ ಆಫ್ ಎಕ್ಸ್ಕ್ಲೂಸಿವ್ಲಿ ಮೇಡ್ ಫಾರ್ ದ ಯೂತ್ ಆಡಿಯನ್ಸ್ ಅಂತ ನಂಗೆ ಅನ್ಸುತ್ತೆ. ಸೊ ದಟ್ ಇಸ್ ವೈ ನಾನು ಈ ಎರಡು ಬೈಕ್ದು ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ ಫಾರ್ ದೋಸ್ ಆಡಿಯನ್ಸ್ ಹೂ ಆರ್ ಲುಕಿಂಗ್ ಟು ಬೈ ಒಂದು ರಾಯಲ್ ಎನ್ಫೀಲ್ಡ್ ಗಾಡಿನೇ ತಗೋಬೇಕು ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಯೂತ್ ಓರಿಯೆಂಟೆಡ್ ವೆಹಿಕಲ್ ಇನ್ ರಾಯಲ್ ಎನ್ಫೀಲ್ಡ್ ಲೈನಪ್ಪಲ್ಲಿ ತಗೋಬೇಕು. ಅಂಥವ್ರಿಗೋಸ್ಕರ ಈ ಎರಡು ಬೈಕ್ದು ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಫಸ್ಟ್ ಥಿಂಗು ನಿಮ್ಗೆ ಗೊತ್ತಿರುತ್ತೆ, ದ ಬಿಗ್ಗೆಸ್ಟ್ ಪಾಯಿಂಟ್ ನಿಮಗೆ ಗೊತ್ತಿರೋದು ಇಸ್ ದ ಪ್ರೈಸ್ ಕಂಪ್ಯಾರಿಸನು. ಸೊ ಪ್ರೈಸ್ ವೈಸು ಇಫ್ ಯು ಆರ್ ಲುಕಿಂಗ್ ಫಾರ್ ಅ ವ್ಯಾಲ್ಯೂ ಫಾರ್ ಮನಿ ವೆಹಿಕಲ್ಲು ಡೆಫಿನೆಟ್ಲಿ ದ ಗೊರಿಲ್ಲಾ 450 ನಾಟ್ ಜಸ್ಟ್ ಬಿಕಾಸ್ ಪ್ರೈಸ್ ಕಮ್ಮಿ ಅಂತ ಹೇಳ್ತಾ ಇಲ್ಲ, ನಿಮಗೆ ಫಾರ್ ವಾಟ್ ಪ್ರೈಸ್ ಯು ಆರ್ ಗೆಟ್ಟಿಂಗು ನಿಮಗೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ, ನಿಮಗೆ ಯೂತ್ ಓರಿಯೆಂಟೆಡ್ ಬೈಕು ಸಿಗುತ್ತೆ. ಬಟ್ ಓವರ್ ಆಲ್ ನಿಮಗೆ ಅದ್ರ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡ್ತೀನಿ ಯಾವ ಥರ ವ್ಯಾಲ್ಯೂ ಆ್ಯಡ್ ಮಾಡೋದು ಅಂತ. ಬಟ್ ಓವರ್ ಆಲ್ ಐ ವುಡ್ ಸೇ ಇಟ್ ಆ್ಯಡ್ಸ್ ಅ ಲಾಡ್ ಆಫ್ ವ್ಯಾಲ್ಯೂ ಪ್ರೈಸ್ ವೈಸ್. ಬಟ್ ನಿಮಗೆ ಒಂದು ಪ್ರೀಮಿಯಂ ಬೈಕ್ ಫೀಲ್ ಬೇಕು, ವಾಟ್ ಎವರ್ ಮನಿ ನಾನು ಪುಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ನಿಮಗೊಂದು ಪ್ರೀಮಿಯಂ ಬೈಕ್ ಫೀಲ್ ನಿಮಗೆ ಬೇಕು ಅಂದರೆ ಡೆಫಿನೆಟ್ಲಿ ದ ಕಾಂಟಿನೆಂಟಲ್ GT 650 ಫೀಲ್ಸ್ ಅ ಮೋರ್ ಕಂಪ್ಲೀಟ್ ಬೈಕ್ ಅಂತ ನನ್ನ ಒಪಿನಿಯನು. ಸೊ ಅದನ್ನು ನಾನು ವಿಡಿಯೋ ಎಂಡಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ ವೈ ಇಟ್ ಈಸ್ ಮೋರ್ ಕಂಪ್ಲೀಟ್ ಬೈಕ್ ಅಂತ. ಸೊ ದಟ್ ಈಸ್ ದ ರೀಸನ್ ನನ್ನ ಒಪಿನಿಯನ್ಲಿ ಪೀಪಲ್ ವಿಲ್ ಪರ್ಚೇಸ್ ಐದರ್ ದ ಗೊರಿಲ್ಲಾ 450 ಆರ್ ದ ಕಾಂಟಿನೆಂಟಲ್ GT 650. ದಟ್ ಈಸ್ ದ ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಆಬ್ವಿಯಸ್ಲಿ ದ ನೇಚರ್ ಆಫ್ ದ ಬೈಕ್ ನೋಡೋದಾದರೆ ದ ಗೊರಿಲ್ಲಾ 450 ಈಸ್ ಮೋರ್ ರೇವ್ ಫ್ರೆಂಡ್ಲಿ ಬೈಕು. ಸೊ ನಿಮಗೆ ದಟ್ ಪೆಪ್ಪಿ ರೇವ್ ಫ್ರೆಂಡ್ಲಿ ಅಜೈಲ್ ಬೈಕ್ ನಿಮಗೆ ಬೇಕು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದ ಗೊರಿಲ್ಲಾ 450. ಬಟ್ ವೆರಾಸ್ ಯು ಆರ್ ಲುಕಿಂಗ್ ಫಾರ್ ಅ ಮೋರ್ ಕ್ಲಾಸಿ ರೆಟ್ರೋ ಲುಕಿಂಗ್ ಬೈಕು ಆ್ಯಂಡ್ ದಟ್ ರೆಟ್ರೋ ಫೀಲು ಎವ್ರಿಥಿಂಗ್ ನಿಮಗೆ ಬೇಕು ಅಂದರೆ ಡೆಫಿನೆಟ್ಲಿ ನಿಮಗೆ ಕಾಂಟಿನೆಂಟಲ್ GT 650 ವುಡ್ ಬಿ ಅ ಬೆಟರ್ ಆಪ್ಷನ್.
ಸೊ ನೆಕ್ಸ್ಟ್ ಇಂಜಿನ್ ಕಡೆ ಬರೋದಾದರೆ ವಿಚ್ ಇಸ್ ಒನ್ ಆಫ್ ದ ರೀಸನ್ ಯು ವಿಲ್ ಬೈಕ್ ದ ಹಾರ್ಟ್ ಆಫ್ ದ ವೆಹಿಕಲು. ಸೊ ಅದರಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಸೊ ಗೊರಿಲ್ಲಾ ಬಂದು ಒಂದು ರೆವಿ ಇಂಜಿನ್ ಆಗಿರೋದ್ರಿಂದ ಆಬ್ವಿಯಸ್ಲಿ ನಿಮಗೆ ಅದರಲ್ಲಿ ಒಂದು ರೇವ್ ಫ್ರೆಂಡ್ಲಿ ಇಂಜಿನ್ ಇದೆ. ಸೊ ಇಟ್ ವಿಲ್ ರೇವ್ ಅಪ್ ಟು ದ ರೆಡ್ ಲೈನು ವೆರಿ ಫ್ರೀಲಿ. ಸೊ ಆ ಥರ ಇಂಜಿನ್ ಇದೆ. ಸೊ ದ್ಯಾಟ್ ಈಸ್ ಅ ಮೋರ್ ಒಂದು ಎಕ್ಸೈಟಿಂಗ್ ಇಂಜಿನ್ ನಿಮಗೆ ಬೇಕು ಅಂದರೆ ಡೆಫಿನೆಟ್ಲಿ ಗೊರಿಲ್ಲಾ 450 ಇದೆ. ಬಟ್ ದ ಥಿಂಗ್ ಈಸ್ ಗೊರಿಲ್ಲಾ 450ಯಲ್ಲಿ ನಿಮಗೆ ಲೋ ಆ್ಯಂಡ್ ಪರ್ಫಾರ್ಮೆನ್ಸು ಅಷ್ಟೊಂದು ಚೆನ್ನಾಗಿ ಸಿಗಲ್ಲ, ಬಿಕಾಸ್ ಒಂದು ರೇವ್ ಫ್ರೆಂಡ್ಲಿ ಇಂಜಿನ್ದು ಅದು ಯೂಶಲಿ ಆ ಡ್ರಾಬ್ಯಾಕ್ ಇರುತ್ತೆ, ಎಸ್ಪೆಷಲಿ ನೀವು ಸಿಂಗಲ್ ಸಿಲಿಂಡರ್ ಇಂಜಿನ್ ತಗೋತಾ ಇದ್ದೀರಾ ಅಂದರೆ. ಆ್ಯಂಡ್ ನಿಮಗೆ ಮಿಡ್ ರೇಂಜ್ ಮತ್ತು ಟಾಪ್ ಎಂಡ್ ಮಾತ್ರ ಡೆಫಿನೆಟ್ಲಿ ಸೂಪರಾಗಿ ಸಿಗುತ್ತೆ ಈ ಗಾಡಿಯಲ್ಲಿ. ವೆರಾಸ್ ನಿಮಗೆ GT 650ಯಲ್ಲಿ ನಿಮಗೆ ರೇವ್ ಫ್ರೆಂಡ್ಲಿ ಇಲ್ಲ, ಬಟ್ ನಿಮಗೆ ಲೀನಿಯರ್ ಆ್ಯಂಡ್ ಸ್ಮೂತ್ ಇಂಜಿನ್ ಸಿಗುತ್ತೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಥ್ರೂ ಔಟ್ ದ ರೇವ್ ರೇಂಜ್ ನಿಮಗೆ ಲೋ ಆಗಲಿ, ಮಿಡ್ ರೇಂಜ್ ಆಗಲಿ, ಟಾಪ್ ಎಂಡ್ ಆಗಲಿ ಎಲ್ಲ ಕಡೆ ನಿಮಗೆ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಫೀಲ್ ಆಗುತ್ತೆ. ದಟ್ ಈಸ್ ದ ನೇಚರ್ ಆಫ್ ಒಂದು ಟ್ವಿನ್ ಸಿಲಿಂಡರ್ ಇಂಜಿನ್ ಜನರಲಿ. ಸೊ ದಟ್ ಈಸ್ ವೈ ಯು ವಾಂಟ್ ಟು ಬೈ ಟ್ವಿನ್ ಸಿಲಿಂಡರು. ಸೊ ವಿಚ್ ಎವರ್ ನಿಮಗೆ ಇಷ್ಟ ಆಗುತ್ತೆ, ರೇವ್ ಫ್ರೆಂಡ್ಲಿ ಇಷ್ಟ ಆಗಿದೆ ಅಂದರೆ ಐ ಥಿಂಕ್ ದ ಗೊರಿಲ್ಲಾ ವುಡ್ ಬಿ ಬೆಟರ್ ಆಪ್ಷನ್. ಬಟ್ ನಿಮಗೆ ಲೀನಿಯರ್ ಆ್ಯಂಡ್ ಸ್ಮೂತ್ ಪವರ್ ಡೆಲಿವರಿ ಬೇಕು. ಆ್ಯಂಡ್ ಎಲ್ಲ ಕಡೆಯೂ ನಿಮ್ಗೆ ಎಲ್ಲೂ ಪವರ್ ಲಾಸ್ ಆದಂಗೆ ಫೀಲ್ ಆಗಬಾರ್ದು, ಪರ್ಫಾರ್ಮೆನ್ಸ್ ಎಲ್ಲೂ ಲ್ಯಾಕ್ ಆಗಬಾರ್ದು ಅಂದರೆ ಡೆಫಿನೆಟ್ಲಿ ದ ಕಾಂಟಿನೆಂಟಲ್ GT 650 is a better option. ಸೊ ಕಾಂಪೊನೆಂಟ್ರಿಗೆ ಬರೋದಾದರೆ ಐ ವುಡ್ ಸೇ ದ ಗೊರಿಲ್ಲಾ 450ಯಲ್ಲಿ ನಿಮಗೆ ಬೆಟರ್ ಕಾಂಪೊನೆಂಟ್ರಿ ಇದೆ, ಬಿಕಾಸ್ ಆಬ್ವಿಯಸ್ಲಿ ಇಟ್ಸ್ ಅ ಮಾಡರ್ನ್ ವೆಹಿಕಲು. ಸೊ ನಿಮಗೆ ಎಲ್ಲ ಮಾಡರ್ನ್ ಇಂಜಿನ್ ಇದೆ ನಿಮಗೆ. ಸೊ 4 ವಾಲ್ವು ಆ್ಯಂಡ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ನು, ನಿಮಗೆ ಸ್ಲಿಪ್ಪರ್ ಅಸಿಸ್ಟ್ ಕ್ಲಚ್ಚು, 6 ಸ್ಪೀಡ್ ಗೇರ್ ಬಾಕ್ಸು, ರೈಡ್ ಬೈ ವೈರ್ ಇದೆ ಅದರಲ್ಲಿ. ಆ್ಯಂಡ್ ಸಸ್ಪೆನ್ಷನ್ ಸೆಟಪ್ ಕೂಡ ನಿಮಗೆ ಶೋವಾ ಸಸ್ಪೆನ್ಷನ್ ಇದೆ. ಸೊ ಹಿಂದ್ಗಡೆ ಮೋನೋಶಾಕ್ ಇದೆ ಬೇರೆ. ಸೊ ಐ ಥಿಂಕ್ ದ ಓವರ್ ಆಲ್ ನಿಮಗೆ ಕಾಂಪೊನೆಂಟ್ರಿ ನೀವು ನೋಡಬೇಕಂದ್ರೆ ಬೆಟರ್ ಕ್ವಾಲಿಟಿ ಆ್ಯಂಡ್ ಮಾಡರ್ನ್ ಕಾಂಪೊನೆಂಟ್ರಿ ನೋಡಬೇಕಂದ್ರೆ ಈವನ್ ದ ಡಿಸ್ಪ್ಲೇ ಕೂಡ ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಇದೆ ನಿಮಗೆ. ಸೊ ಓವರ್ ಆಲ್ ಮಾಡರ್ನ್ನೆಸ್ ನಿಮಗೆ ಫೀಲ್ ಮಾಡಬೇಕು ಮೋರ್ ಅಂದರೆ ಇನ್ ಕಾಂಪೊನೆಂಟ್ರಿ, ದೆನ್ ಯು ಶುಡ್ ಗೋ ಫಾರ್ ದ ಗೊರಿಲ್ಲಾ 450. ವೆರಸ್ ನಿಮಗೆ ಅಷ್ಟೊಂದು ನಿಮಗೆ ದಟ್ ಮಾಡರ್ನ್ನೆಸ್ ಬೇಡ, ನಿಮಗೆ ಐ ಆಮ್ ನಾಟ್ ಇನ್ ಟು ದ್ಯಾಟ್ ಮಾಡರ್ನ್ ಕೈಂಡ್ ಆಫ್ ಬೈಕ್ಸ್, ನನಗೆ ಕ್ಲಾಸಿ ಫೀಲ್ ಆಗಬೇಕು, ಸಿಂಪಲ್ ಬಟ್ ಬ್ಯೂಟಿಫುಲ್ ಆಗಿರಬೇಕು ಅಂದರೆ ದೆನ್ ಐ ಥಿಂಕ್ ದ ಕಾಂಟಿನೆಂಟಲ್ GT ಈಸ್ ಫೈನ್. ಅದರಲ್ಲಿ ನಿಮಗೆ ಅಷ್ಟು ಕಾಂಪೊನೆಂಟ್ರಿ ಅಪ್ ಟು ಡೇಟ್ ಇಲ್ಲ ನಿಮಗೆ. ದ ಸಸ್ಪೆನ್ಷನ್ ಈಸ್ ಕೈಂಡ್ ಆಫ್ ಓಕೆ ಆ್ಯಾವ್ರೇಜ್ ಸಸ್ಪೆನ್ಷನ್ ಇದೆ. ಆ್ಯಂಡ್ ಬ್ರೇಕ್ಸು ತುಂಬ ಆ್ಯಾವ್ರೇಜ್ ಆಗಿದೆ. ಸೊ ಐನೋ 750cc ನಿಮಗೆ ಬೆಟರ್ ಬ್ರೇಕ್ಸ್ ಬರುತ್ತೆ, ಡುವೆಲ್ ಫ್ರಂಟ್ ಬ್ರೇಕ್ಸ್ ಬರುತ್ತೆ. ಬಟ್ ಆ್ಯಸ್ ಆಫ್ ನನ್ನ ಪ್ರಕಾರ ದ ಸಸ್ಪೆನ್ಷನ್ ಸೆಟಪ್ ಓಕೆ ಆ್ಯಂಡ್ ಆಲ್ ದ ಅದರ್ ಕಾಂಪೊನೆಂಟ್ರಿ ಆಲ್ಸೋ ನಿಮಗೆ ತುಂಬ ಆ್ಯಾವ್ರೇಜ್ ಆಗಿ ಸಿಗ್ತದೆ. ಸೊ ದಟ್ ಈಸ್ ಸಮಥಿಂಗ್ ಯು ಶುಡ್ ಬಿ ಓಕೆ ವಿತ್. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಯೂತ್ಗೆ ಬೇಕಾಗಿರೋದು ಇಸ್ ದ ಎಕ್ಸಾಸ್ಟ್ ಸೌಂಡು. ಸೊ ಇಲ್ಲಿ ದ ಎಕ್ಸಾಸ್ಟ್ ಸೌಂಡಲ್ಲಿ ದ ಪ್ರಾಬ್ಲಮ್ ವಿತ್ ಗೊರಿಲ್ಲಾ 450 ಇಸ್ ದ್ಯಾಟ್ ಇದರಲ್ಲಿ ನಿಮಗೆ ಜಸ್ಟ್ ಏರ್ ಬಾಕ್ಸು ಸೌಂಡ್ ಬರುತ್ತೆ. ಐ ನೋ ದೇರ್ ಆರ್ ಪೀಪಲ್ ಹೂ ಪ್ರೇಸ್ ಬೋತ್ ದ ಗಾಡಿ ದಟ್ ಎಕ್ಸಾಸ್ಟ್ ಸೌಂಡ್ ಚೆನ್ನಾಗಿದೆ ಅಂತ. ಇನ್ ಗೊರಿಲ್ಲಾ 450 ಅಲ್ಲಿ ಹೇಳ್ತಾರೆ, ಕಾಂಟಿನೆಂಟಲ್ GTಯಲ್ಲೂ ಹೇಳ್ತಾರೆ. ಬಟ್ ನನ್ನ ಒಪಿನಿಯನ್ ದ ಗೊರಿಲ್ಲಾ 450ಯಲ್ಲಿ ಎಕ್ಸಾಸ್ಟ್ ಅಷ್ಟೊಂದೇನೂ ಇಲ್ಲ. ಬಟ್ ಕಾಂಟಿನೆಂಟಲ್ GT ನೀವು ತೊಗೊಳ್ತಾ ಇರೋದೇ ನಿಮಗೆ ಎಕ್ಸಾಸ್ಟ್ಗೋಸ್ಕರ. ಸೊ ಒಂದು ಬ್ಯೂಟಿಫುಲ್ ದಟ್ ರೆಟ್ರೋ 270 ಡಿಗ್ರಿ ಕ್ರ್ಯಾಂಕ್ ಇರುವಂಥ ಎಕ್ಸಾಸ್ಟ್ ಸಿಗುತ್ತೆ. ಸೊ ಟ್ವಿನ್ ಎಕ್ಸಾಸ್ಟ್ ಬೇರೆ. ಸೊ ನಿಮಗೆ ದ ಫೀಲ್ ಆಫ್ ದ ಎಕ್ಸಾಸ್ಟ್ ವಿಲ್ ಬಿ ಅಮೇಝಿಂಗು. ಸೊ ಎಕ್ಸಾಸ್ಟ್ ನಿಮಗೆ ಅಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ ಡೆಫಿನೆಟ್ಲಿ ದ ಕಾಂಟಿನೆಂಟಲ್ GT ಈಸ್ ಅ ಬೆಟರ್ ಬೈಕು. ಸೊ ಗೇರ್ ಶಿಫ್ಟಿಂಗ್ಗೆ ಬರೋದಾದರೆ ಐ ಥಿಂಕ್ ದ ಗೊರಿಲ್ಲಾ 450ಯಲ್ಲಿ ಆಲ್ರೆಡಿ ಹೇಳಿದೆ ಕಾಂಪೊನೆಂಟ್ರಿ ನಿಮಗೆ ಅಡ್ವಾನ್ಸ್ ಕಾಂಪೊನೆಂಟ್ರಿ, ಮಾಡರ್ನ್ ಕಾಂಪೊನೆಂಟ್ರಿ ಕೊಟ್ಟಿರೋದ್ರಿಂದ ನಿಮಗೆ ದ ಗೇರ್ ಶಿಫ್ಟಿಂಗ್ ವಿಲ್ ಫೀಲ್ ಮೋರ್ ಸ್ಮೂತರ್ ಇನ್ ದ ಗೊರಿಲ್ಲಾ 450. ಸೊ ಇಫ್ ಯು ಲುಕಿಂಗ್ ಫಾರ್ ಬೆಟರ್ ಗೇರ್ ಶಿಫ್ಟ್, ಗೊರಿಲ್ಲಾ 450 ವುಡ್ ಬಿ ಅ ಬೆಟರ್ ಆಪ್ಷನು. ಬಟ್ ಕಾಂಟಿನೆಂಟಲ್ GTಯಲ್ಲೂ ಅಷ್ಟೊಂದೇನು ಕೆಟ್ಟದಾಗ ಗೇರ್ ಶಿಫ್ಟಿಂಗ್ ಇಲ್ಲ, ಚೆನ್ನಾಗಿದೆ. ಬೆಟರ್ ಸ್ಮೂತ್ ಗೇರ್ ಶಿಫ್ಟಿಂಗ್ ಅದರಲ್ಲೂ ಇದೆ. ಬಟ್ ನಿಮಗೆ ಸ್ವಲ್ಪ ಟು ಕಂಪೇರ್ ಟು ದ ಗೊರಿಲ್ಲಾ ಸ್ವಲ್ಪ ಕ್ಲಿಂಕಿ ಅನಿಸುತ್ತೆ. ಬಟ್ ನನ್ನ ಪ್ರಕಾರ ಅದೇನು ಡೀಲ್ ಬ್ರೇಕರ್ ಡಿಸಿಷನ್ ಅಲ್ಲ, ಜಸ್ಟ್ ಒನ್ ಈಸ್ ಬೆಟರ್ ದೆನ್ ಅದರ್ ಅಂತ ಅಷ್ಟೇ ಫೀಲ್ ಆಗುತ್ತೆ ಅಷ್ಟೇ. ನಾವು ಲೆಟ್ಸ್ ಕಮ್ ಟು ದ ಪರ್ಪಸ್ ಆಫ್ ಬೈಯಿಂಗ್ ದಿಸ್ ಬೈಕು. ಇಲ್ಲಿ ನಾನು ಅಗೇನ್ ತುಂಬ ಡೀಟೇಲ್ ಡಿಸ್ಕಷನ್ ಮಾಡಲ್ಲ, ತುಂಬ ಸಿಂಪ್ಲಿ ಈ ಎರಡೂ ಬೈಕ್ದು ಸಿಮಿಲರ್ ಪರ್ಪಸ್ ಇದೆ. ಎರಡೂ ಬೈಕ್ನ ನೀವು ಬೈ ಮಾಡೋದು ಫಾರ್ ಸಿಟಿ ಆ್ಯಂಡ್ ಹೈವೇ ಪರ್ಪಸ್ಸು. ಸೊ ಎರಡೂ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಸಿಟಿ ಆ್ಯಂಡ್ ಹೈವೇಯಲ್ಲಿ. ನಿಮಗೆ ಟೂರಿಂಗ್ ವೈಸ್ ನೀವು ನೋಡೋದಾದರೆ ಐ ಥಿಂಕ್ ಡೀಸೆಂಟ್ ಟೂರಿಂಗ್ ಎಬಿಲಿಟೀಸ್ ಇದೆ. ಎರಡೂ ಬೈಕಲ್ಲೂ ನೀವು ಡೀಸೆಂಟ್ ಅಮೌಂಟ್ ಆಫ್ ಲಗೇಜಸ್ನ ಕ್ಯಾರಿ ಮಾಡ್ಬೋದು. ಸೊ ಬೋತ್ ಹ್ಯಾವ್ ದ ಕೇಪಬಿಲಿಟಿ ಟು ಟೂರ್ ಅರೌಂಡ್. ಬಟ್ ಐ ವುಡ್ ಸೇ ಪ್ರಾಕ್ಟಿಕಲಿ ಸ್ಪೀಕಿಂಗ್ ನಿಮಗೆ 200 to 300 ಕಿಲೋಮೀಟರ್ಸ್ ಎರಡೂ ಟೂರ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ಸಮಥಿಂಗ್ ಐ ಕ್ಯಾನ್ ಸೇ. ಬಟ್ ಗೊರಿಲ್ಲಾ 450 ಅಡ್ವಾಂಟೇಜ್ ಏನಿರುತ್ತೆ ಅಂದರೆ ನಿಮಗೆ ಸಿಟಿ ಯೂಸು ಸ್ವಲ್ಪ ಜಾಸ್ತಿ ಇದೆ ಅಂದರೆ ಐ ವುಡ್ ಸೇ ದ ಗೊರಿಲ್ಲಾ 450 ವುಡ್ ಬಿ ಸ್ಲೈಟ್ಲಿ ಬೆಟರ್ ಬೈಕ್ ಅಂತ ಹೇಳ್ತೀನಿ ಇನ್ ದ ಸಿಟಿ. ಸೊ ದ್ಯಾಟ್ ಈಸ್ ಸಮಥಿಂಗ್ ಐ ವುಡ್ ಸೇ, ಬಿಕಾಸ್ ಆಬ್ವಿಯಸ್ಲಿ ಒಂದು ಲೈಟ್ ಬೈಕ್ ಇದೆ, ಈಸಿ ಟು ಮೆನ್ಯೂವರ್ ಬೈಕು. ಸೊ ಅದರಿಂದ ನನ್ನ ಪ್ರಕಾರ ದ ಗೊರಿಲ್ಲಾ 450 ವುಡ್ ಬಿ ಅ ಬೆಟರ್ ಬೈಕ್ ಇನ್ ದ ಸಿಟಿ ಅಂತ ಹೇಳ್ತೀನಿ. ಸೊ ನಾವು ಲಾಸ್ಟ್ ಪಾರ್ಟ್ ಬಂದ್ಬಿಡೋಣ, ದಟ್ ಈಸ್ ದ ಕಂಫರ್ಟ್ ಆ್ಯಂಗಲು. ಸೊ ಕಂಫರ್ಟ್ ಆ್ಯಂಗಲಿಂದ ನೋಡೋದಾದರೆ ಗೊರಿಲ್ಲಾ 450 ಅಗೇನ್ ವುಡ್ ಬಿ ಅ ಬೆಟರ್ ಬೈಕ್, ಬಿಕಾಸ್ ನಿಮಗೆ ಸಿಟ್ಟಿಂಗ್ ಪಾಸ್ಚರು ತುಂಬ ಕಂಫರ್ಟೇಬಲ್ ಇದೆ. ಅಷ್ಟೊಂದು ನಿಮಗೆ ಅಗ್ರೆಸಿವ್ ನೇಚರ್ ಇಲ್ಲ. ಈವನ್ ದ ಸೀಟ್ ಈಸ್ ವೆರಿ ಗುಡ್ಡು, ಬಿಕಾಸ್ ಐ ಥಿಂಕ್ ದ ಸೀಟ್ ತುಂಬಾ ಚೆನ್ನಾಗಿ ಕುಷನಿ ಆಗಿದೆ. ಅಟ್ ದ ಸೇಮ್ ಟೈಮ್ ಅದರದ್ದು ಸೀಟು ಶೇಪು ಆ್ಯಂಡ್ ಅರ್ಗನಾಮಿಕ್ಸ್ ತುಂಬ ಚೆನ್ನಾಗಿದೆ. ಸೊ ನನಗೆ ಪರ್ಸನಲಿ ಇದು ಗೊರಿಲ್ಲಾ 450 ಸೀಟ್ ತುಂಬಾ ಇಷ್ಟ ಆಯಿತು. ನನ್ನ ಕಂಫರ್ಟ್ ಆ್ಯಕ್ಚುಲಿ ನೋಡೋದಾದರೆ ನನಗೆ ಸ್ಕ್ರಾಂಬ್ಲರ್ 400X ಮತ್ತು ಗೊರಿಲ್ಲಾ ಎರಡು ಆಲ್ಮೋಸ್ಟ್ ಸಿಮಿಲರ್ ಅಂತ ಅನಿಸಿದೆ. ಬಟ್ ಎಸ್
ಜಸ್ಟ್ ಬಿಕಾಸ್ ಆಫ್ ದಿಸ್ ಫುಟ್ ಪೆಗ್ ಪೊಸಿಷನ್ ಸ್ವಲ್ಪ ಹಿಂದ್ಗಡೆ ಇರೋದನ್ನ ಗೊರಿಲ್ಲ ಮೇ ಬಿ ಸ್ವಲ್ಪ ಕಂಫರ್ಟ್ ಕಮ್ಮಿ ಇರುತ್ತೆ. ಬಟ್ ಓವರ್ ಆಲ್ ಗೊರಿಲ್ಲಾ 450 ಬೀಯಿಂಗ್ ಅಸ್ ನೇಕೆಡ್ ಕೈಂಡ್ ಆಫ್ ನಿಮಗೆ ಬೈಕ್ ಇದ್ರೂ ಕಂಫರ್ಟೇಬಲ್ ಆಗಿದೆ. ವೆರಸ್ ನಿಮ್ಗೆ ಕೇಳೋದೇ ಬೇಕಾಗಿಲ್ಲ, ಕಾಂಟಿನೆಂಟಲ್ GT 650ಯಲ್ಲಿ ದ ಕಂಫರ್ಟ್ ಈಸ್ ನಾಟ್ ದ್ಯಾಟ್ ಮಚ್. ನಿಮಗೆ ನೀವು ಫಸ್ಟ್ ಆಫ್ ಆಲ್ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಇರುತ್ತೆ ಅದರಲ್ಲಿ. ಸೊ ನೀವು ತುಂಬಾ ಒಂದು ಲೀನ್ ಆಗಿಬಿಟ್ಟು ನೀವು ಕೂತ್ಕೊಂಡಿರ್ತೀರ. ಫುಟ್ ಪ್ಯಾಕ್ ಪೊಸಿಷನು ಸ್ವಲ್ಪ ಜಾಸ್ತಿನೇ ರೇರ್ ಸೆಟ್ ಆಗಿರುತ್ತೆ. ಸೊ ಇಟ್ ವಿಲ್ ಟೇಕ್ ಟೈಮ್ ಟು ಅಡ್ಜಸ್ಟ್ ಟು ದಟ್ ಸಿಟ್ಟಿಂಗ್ ಪಾಸ್ಚರ್. ಬಟ್ ಐ ಹ್ಯಾವ್ ಸೀನ್ ಪೀಪಲ್ ರೈಡಿಂಗ್ ಟೂರಿಂಗು ವೆರಿ ಲಾಂಗ್ ಆನ್ ಕಾಂಟಿನೆಂಟಲ್ GT 650 ಆಲ್ಸೋ. ಸೊ ಮೇ ಬಿ ಇಟ್ ಈಸ್ ಗೆಟ್ಟಿಂಗ್ ಯೂಸ್ ಟು ದ ಬೈಕ್ ಆಲ್ಸೋ ಅಂತ ಒಂದೊಂದ್ಸಲಿ ಅನಿಸುತ್ತೆ. ಬಟ್ ಐ ವುಡ್ ಸೇ ಜನರಲಿ ಆರ್ ನ್ಯಾಚುರಲಿ ಐ ವುಡ್ ಸೇ ಸ್ವಲ್ಪ ಕಂಫರ್ಟೇಬಲ್ ಇಲ್ಲ ಅದು ಬೈಕು. ಬಟ್ ಎನಿವೆ ಯೂತ್ಗೆ ಅದು ಅಷ್ಟೊಂದು ಮ್ಯಾಟರ್ ಆಗಲ್ಲ. ಬಟ್ ಎನಿವೆ ಹೇಳ್ಬಿಟ್ಟಿದ್ದೀನಿ. ಸೊ ಇದು ಮೇನ್ ಐ ವುಡ್ ಸೇ ನಿಮಗೆ ಪ್ರಾಕ್ಟಿಕಲ್ ಕಂಪ್ಯಾರಿಸನ್ ನಾನು ಹೇಳ್ಬಿಟ್ಟಿದ್ದೀನಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ನಾನು ಡೆಫಿನೆಟ್ಲಿ ಹೇಳಬೇಕು, ಆ್ಯಡ್ ಮಾಡಬೇಕು ಟು ದ ಪ್ರಾಕ್ಟಿಕಲ್ ಕಂಪ್ಯಾರಿಸನ್. ಬಿಕಾಸ್ ಇದು ನಾನು ಯೂತ್ಗೋಸ್ಕರ ನಾನು ರೆಕಮೆಂಡ್ ಮಾಡ್ತಾ ಇರೋದ್ರಿಂದ ಈ ಕಂಪ್ಯಾರಿಸನ್ ಮೇ ಬಿ ನೀವು ಬೇರೆ ವೀಡಿಯೋಸಲ್ಲೂ ನೋಡಿರ್ತೀರ. ಸೊ ಆಬ್ವಿಯಸ್ಲಿ ಇದನ್ನೆಲ್ಲ ನೀವು ಅನಲೈಸು ಮಾಡಿರ್ತೀರ ಮೇ ಬಿ. ಬಟ್ ಸ್ಟಿಲ್ ನಿಮಗೆ ಒಂದು ಐ ಆಮ್ ಪುಟ್ಟಿಂಗ್ ಫಾರ್ವರ್ಡ್ ಸೊ ದ್ಯಾಟ್ ನಿಮಗೆ ಕ್ಲೀನ್ಲಿ ನಿಮಗೆ ಎರಡನ್ನ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತ. ಬಟ್ ದ ಮೇನ್ ಪಾಯಿಂಟಿಗೆ ಬರೋಣ ಇವಾಗ ಯೂತ್ ಓರಿಯೆಂಟೆಡ್ ಪಾಯಿಂಟು, ದ್ಯಾಟ್ ಈಸ್ ದ ಮಾಡಿಫಿಕೇಷನ್. ಸೊ ನೀವು ಯೂತ್ ಆಗಿದ್ದೀರಾ ಅಂದರೆ ಡೆಫಿನೆಟ್ಲಿ ಈ ಬೈಕ್ನ ಮಾಡಿಫೈ ಮಾಡ್ತೀರಾ, ಎರಡು ಬೈಕ್ನ ನೀವು ತೊಗೊಂಡ್ರು. ಸೊ ಇಲ್ಲಿ ನನಗೆ ದ ಬಿಗ್ಗೆಸ್ಟ್ ಅಡ್ವಾಂಟೇಜು ನಾನು ಗೊರಿಲ್ಲಾ 450 ಏನಕ್ಕೆ ಕೊಡ್ತೀನಿ ಅಂದರೆ, ಒಂದು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಪ್ರೈಸ್ ಇನ್ ಟರ್ಮ್ಸ್ ಆಫ್ ಪ್ರೈಸ್ ಕಮ್ಮಿ ಇದೆ ಬಿಕಾಸ್ ಆಫ್ ದಟ್ ಇಟ್ಸ್ ಬೆಟರ್ ಅಂತ ಹೇಳ್ತಾ ಇಲ್ಲ. ಪ್ರೈಸ್ ಕಮ್ಮಿ ಇರೋದ್ರಿಂದ ಯು ಕ್ಯಾನ್ ಪುಟ್ ಮೋರ್ ಮನಿ ಆನ್ ದ ಮಾಡಿಫಿಕೇಷನ್ಸು. ಸೊ ಅದರಿಂದ ನನಗೆ ಸ್ವಲ್ಪ ಜಾಸ್ತಿ ವ್ಯಾಲ್ಯೂಬಲ್ ಆಗಿಬಿಡುತ್ತೆ. ಸೊ ಯು ಕ್ಯಾನ್ ಮೇಕ್ ದಿಸ್ ಅ ವೆರಿ ಗುಡ್ ಪ್ರಾಜೆಕ್ಟ್ ಬೈಕ್ ಅಂತ ಅನ್ಸುತ್ತೆ ದ ಗೊರಿಲ್ಲಾ 450. ಬಿಕಾಸ್ ಈ ಚೀಪರ್ ಬೈಕ್ ನೀವು ತಗೋತೀರಾ ಆ್ಯಂಡ್ ಯು ಕ್ಯಾನ್ ಇನ್ವೆಸ್ಟ್ ಮೋರ್ ಮನಿ ಆನ್ ದ ಮಾಡಿಫಿಕೇಷನ್. ಸೊ ಆ ಪಾಯಿಂಟಿಂದ ಮೇ ಬಿ ದ ಗೊರಿಲ್ಲಾ 450 ಮಾಡಿಫಿಕೇಷನ್ ವೈಸು ಇಟ್ ಈಸ್ ಅ ಬೆಟರ್ ಬೈಕ್. ಆಲ್ಸೋ ಅದು ಮಾಡರ್ನ್ ಬೈಕ್ ಆಗಿರೋದ್ರಿಂದ ನಿಮಗೆ ಮಾಡರ್ನ್ ಕಾಂಪೊನೆಂಟ್ರಿ ಇರೋದ್ರಿಂದ ನೀವು ಬೆಟರ್ ಮಾಡಿಫಿಕೇಷನ್ಸನ್ನು ಮಾಡ್ಬೋದು ಆ ಬೈಕ್ಗೆ. ಸೊ ದಟ್ ಈಸ್ ಸಮಥಿಂಗ್ ಐ ಫೀಲ್ ಅಬೌಟ್ ಗೊರಿಲ್ಲಾ 450. ಬಟ್ ಎನಿವೆ ಮಾಡಿಫಿಕೇಷನ್ ವೈಸ್ ಮಾತಾಡೋದಾದರೆ, ಫಸ್ಟ್ ಗೊರಿಲ್ಲಾ 450 ವೈಸ್ ಮಾತಾಡೋದಾದರೆ ಏನಕ್ಕೆ ನೀವು ಮಾಡಿಫೈ ಮಾಡ್ತೀರಾ, ನೀವು ಡಿಫ್ರೆಂಟ್ ಮಾಡಿಫಿಕೇಷನ್ ಮಾಡ್ತೀರಾ. ಬಟ್ ಅಲ್ಟಿಮೇಟ್ಲಿ ವಾಟ್ ಶುಡ್ ಬಿ ಯುವರ್ ರೀಸನ್ ಟು ಮಾಡಿಫೈ, ಎಸ್ಪೆಷಲಿ ನೀವು ಯೂತ್ ಆಗಿದ್ದೀರಾ ಅಂದರೆ ಡೆಫಿನೆಟ್ಲಿ ಇದನ್ನು ನೀವು ಮಾಡಿಫೈ ಮಾಡೋದು ಟು ಮೇಕ್ ದಿಸ್ ಬೈಕ್ ಮೋರ್ ಫಾಸ್ಟರು, ಮೋರ್ ಅಜೈಲ್ ಮಾಡೋಕ್ಕೆ ಈ ಬೈಕ್ನ ಮಾಡಿಫೈ ಮಾಡ್ತೀರಾ. ಸೊ ಡಿಫ್ರೆಂಟ್ ಮಾಡಿಫಿಕೇಷನ್ಸ್ ಮಾಡ್ತೀರಾ ನೀವು. ಆಬ್ವಿಯಸ್ಲಿ ಟೈರ್ಸ್ನ ನೀವು ಆಬ್ವಿಯಸ್ಲಿ ಬೇರೆ ಟೈರ್ಸ್ ಹಾಕಲೇಬೇಕು. ದಿಸ್ ಟೈರ್ಸ್ ಇಸ್ ನಾಟ್ ಸೂಟೇಬಲ್ ಫಾರ್ ದಿಸ್ ಬೈಕು. ಸುಮ್ಮನೆ ನೋಡೋಕ್ಕದು ಚೆನ್ನಾಗಿ ಕಾಣುತ್ತೆ ಬಟ್ ಡೆಫಿನೆಟ್ಲಿ ಪರ್ಫಾರ್ಮೆನ್ಸ್ ವೈಸ್ ಇಟ್ ಡಸಂಟ್ ಸಪೋರ್ಟ್ ದಿಸ್ ಬೈಕು. ಸೊ ಟೈರ್ ಮಾಡಿಫಿಕೇಷನ್ನು, ಆಮೇಲೆ ಆಬ್ವಿಯಸ್ಲಿ ಪರ್ಫಾರ್ಮೆನ್ಸ್ ವೈಸು ನೀವು ಮಾಡಿಫಿಕೇಷನ್ನು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಮಾಡ್ತೀರಾ. ಬಟ್ ಅಲ್ಟಿಮೇಟ್ ಗೋಲ್ ಫಾರ್ ದಿಸ್ ಬೈಕ್ ವುಡ್ ಬಿ ಟು ಮೇಕ್ ಇಟ್ ಮೋರ್ ಅಜೈಲು, ಮೋರ್ ಫಾಸ್ಟರು, ಮೋರ್ ಟ್ರ್ಯಾಕ್ ಫ್ರೆಂಡ್ಲಿ. ಆ್ಯಂಡ್ ಐ ವುಡ್ ಸೇ ಇದನ್ನು ನೀವು ಒಂದು ಒಳ್ಳೆ ಸ್ಟಂಟ್ ಬೈಕಾಗಿ ಯೂಸ್ ಮಾಡ್ಬೋದು. ಜಸ್ಟ್ ಲೈಕ್ ನಿಮ್ಮದು KTM 390 ಡ್ಯೂಕ್ ಥರನೇ ಐ ಥಿಂಕ್ ದಿಸ್ ವುಡ್ ಬಿ ಎ ವೆರಿ ಗುಡ್ ಸ್ಟಂಟ್ ಬೈಕ್, ಅಟ್ ದ ಸೇಮ್ ಟೈಮ್ ವೆರಿ ಗುಡ್ ಟ್ರ್ಯಾಕ್ ಬೈಕ್ ಆಲ್ಸೋ. ಸೊ ಆ ರೀಸನ್ಗೋಸ್ಕರ ನೀವು ಬೆಟರ್ ಮಾಡಿಫಿಕೇಷನ್ ಮಾಡ್ತೀರಾ. ಎಕ್ಸಾಸ್ಟು, ಆಲ್ ದ ಪರ್ಫಾರ್ಮೆನ್ಸ್ ಮಾಡಿಫಿಕೇಷನು ಲೈಕ್ ಫ್ಯೂಲ್ ಎಕ್ಸ್ ಪ್ರೋನೋ, ಪವರ್ ಟ್ರಾನಿಕ್ಸು, ಆಲ್ ದೋಸ್ ಥಿಂಗ್ಸ್ ನೀವು ಏನೋ ಹಾಕ್ಬಿಟ್ಟು ಐ ಥಿಂಕ್ ಆಬ್ವಿಯಸ್ಲಿ ECU ಮ್ಯಾಪಿಂಗ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಚೇಂಜ್ ಮಾಡಿ ಐ ಥಿಂಕ್ ಯು ವಿಲ್ ಮೇಕ್ ದ ಬೈಕ್ ಮಚ್ ಮೋರ್ ಫಾಸ್ಟರ್. ಸೊ ಅದೆಲ್ಲ ಮಾಡಿಫಿಕೇಷನ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಬೈಕು. ಸೊ ಯು ಕ್ಯಾನ್ ಮೇಕ್ ದಿಸ್ ಬೈಕ್ ಮೋರ್ ಫಾಸ್ಟರ್. ಸೊ ನಿಮ್ದು ಇಂಟೆನ್ಷನ್ ಟು ಮೇಕ್ ಗೆಟ್ ಅ ಪ್ರಾಜೆಕ್ಟ್ ಬೈಕ್ ಟು ಮೇಕ್ ಫಾಸ್ಟರ್ ಅಂದರೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಬೈಕ್ ಟು ವರ್ಕ್ ಆನ್ ಅಂತ ಹೇಳ್ತೀನಿ. ಬಟ್ ಡೆಫಿನೆಟ್ಲಿ ನಿಮ್ಮದು ಪರ್ಪಸ್ ಆಫ್ ಮಾಡಿಫಿಕೇಷನ್ ಈಸ್ ಟು ಮೇಕ್ ದ ಬೈಕ್ ಲುಕ್ ಮೋರ್ ಕ್ಲಾಸಿ ಆ್ಯಂಡ್ ಮೇಕ್ ದ ಪ್ರೆಸೆನ್ಸ್ ಆಫ್ ದ ಬೈಕ್ ಫೆಲ್ಟ್ ಮೋರ್ ಅಂತ ಕೇಳೋದಾದರೆ ಐ ವುಡ್ ಸೇ ಡೆಫಿನೆಟ್ಲಿ ದ ಕಾಂಟಿನೆಂಟಲ್ GT ಇಸ್ ಅ ಬೆಟರ್ ಬೈಕು. ಫಸ್ಟ್ ಆಫ್ ಆಲ್ ದ ಸ್ಟಾಕಲ್ಲೇ ಅದರದ್ದು ತುಂಬ ಚೆನ್ನಾಗಿದೆ ಪ್ರೆಸೆನ್ಸು. ಸೊ ಬ್ಯೂಟಿಫುಲ್ ಲುಕಿಂಗ್ ಬೈಕ್ ಇದೆ. ಬಟ್ ಸ್ಟಿಲ್ ಇನ್ನೂ ಎನ್ಹಾನ್ಸ್ ಮಾಡಬೇಕು ನಿಮಗೆ ಅದರ ಪ್ರೆಸೆನ್ಸ್ ಅಂದರೆ ದಿಸ್ ಈಸ್ ಅನ್ ಅಮೇಝಿಂಗ್ ಬೈಕ್ ಟು ಮೇಕ್ ಇಟ್ ಲುಕ್ ಅಮೇಝಿಂಗು. ಆಲ್ರೆಡಿ ಚೆನ್ನಾಗಿ ಕಾಣ್ತಾ ಇದೆ, ಬ್ಯೂಟಿಫುಲ್ಲು ಕ್ಲಾಸಿ ಲುಕ್ ಅದಕ್ಕೆ ಕೊಡ್ಬೋದು. ಆ್ಯಂಡ್ ಡೆಫಿನೆಟ್ಲಿ ದ ಮೇನ್ ಥಿಂಗ್ ನೀವು ಅಲ್ಲಿ ಮಾಡಿಫೈ ಡೆಫಿನೆಟ್ಲಿ ಮಾಡಿದ್ದೀರಾ ಇಸ್ ದ ಎಕ್ಸಾಸ್ಟು ಟು ಮೇಕ್ ಇಟ್ ಸೌಂಡ್ ಮಚ್ ಮೋರ್ ರ್ಯಾಸ್ಪಿ, ಮಚ್ ಮೋರ್ ಲೈಕ್ ಬ್ಯೂಟಿಫುಲ್, ದಟ್ ಮೀಟಿ ಎಕ್ಸಾಸ್ಟ್ ಫೀಲ್ ನಿಮಗೆ ಕೊಡೋಕ್ಕೆ ಡೆಫಿನೆಟ್ಲಿ ನೀವು ಅದೆಲ್ಲ ಮಾಡಿಫಿಕೇಷನ್ಸ್ ಮಾಡ್ತೀರಾ. ಸೊ ಯಾ, ಇಫ್ ಯು ಆರ್ ಮೋರ್ ಇನ್ ಟು ಐ ವುಡ್ ಸೇ ದ ಪ್ರೆಸೆನ್ಸ್ನ ನೀವು ಇಂಪ್ರೂವ್ ಮಾಡೋ ಪ್ಲ್ಯಾನ್ ಇದೆ ಅಂದರೆ ಐ ಥಿಂಕ್ ದ GT 650 ವುಡ್ ಬಿ ಅ ಬೆಟರ್ ಆಪ್ಷನು. ಎರಡು ಬೈಕಲ್ಲಿ ನಿಮಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು. ಎರಡು ಬೈಕು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಬೈಕೆ. ಇನ್ ಟರ್ಮ್ಸ್ ಆಫ್ ದ ಇಂಜಿನ್ಗೆ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಎರಡು ಬೈಕು ಕೊಡುತ್ತೆ. ಸೊ ಪರ್ಫಾರ್ಮೆನ್ಸ್ ನೀವು ಬೆಟರ್ ಎರಡರಿಂದನೂ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ನಾವು ಲೆಟ್ಸ್ ಕಮ್ ಟು ದ ಮೇನ್ ಪಾಯಿಂಟ್. ಬಿಕಾಸ್ ಇಷ್ಟು ನಾನು ಏನು ಡಿಸ್ಕಷನ್ ಮಾಡಿದ್ದೀನಿ ಮೇ ಬಿ ಸಾಕಷ್ಟು ಯೂಟ್ಯೂಬರ್ಸು ಆರ್ ಮೇ ಬಿ ಕಂಟೆಂಟ್ ಕ್ರಿಯೇಟರ್ಸು ಇದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತಾರೆ. ಆ್ಯಂಡ್ ಐ ಆಮ್ ನಾಟ್ ಶ್ಯೂರ್ ಇದರ ಕಂಪ್ಯಾರಿಸನ್ ನಾನು ಜಾಸ್ತಿ ನೋಡಿಲ್ಲ. ಬಟ್ ಮೇ ಬಿ ಕಂಪೇರ್ ಮಾಡಿದ್ರು ಐ ಥಿಂಕ್ ದಿಸ್ ಪ್ರಾಕ್ಟಿಕಲ್ ಕಂಪ್ಯಾರಿಸನ್ನು, ದಿಸ್ ಸ್ಪೆಕ್ ಶೀಟ್ ಕಂಪ್ಯಾರಿಸನ್ ಕೊಟ್ಟಿರ್ತಾರೆ. ಬಟ್ ಆಬ್ವಿಯಸ್ಲಿ ಇದನ್ನು ಬೈ ಮಾಡೋರು ಯಾರು? ಯೂತ್. ಸೊ ಯೂತ್ಗೆ ಇದೆಲ್ಲ ಗೊತ್ತಿದೆಯಾ ಗೊತ್ತಿಲ್ವೋ ಅದು ಮ್ಯಾಟರ್ ಆಗಲ್ಲ. ವಾಟ್ ಮ್ಯಾಟರ್ಸ್ ಇಸ್ ವಾಟ್ ದ ಬೈಕ್ ರೆಪ್ರೆಸೆಂಟ್ ಟು ಮೀ. ಸೊ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ನನ್ನ ಒಪಿನಿಯನ್. ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಆನ್ಸರ್ ನಾನಿಲ್ಲಿ ಮಾಡಬೇಕು ಈ ವಿಡಿಯೋದಲ್ಲಿ, ಮೋರ್ ದೆನ್ ಆಲ್ ದಿಸ್ ಪ್ರಾಕ್ಟಿಕಲ್ ಕಂಪ್ಯಾರಿಸನ್ನು. ಸೊ
ಆ್ಯಸ್ ಅ ಯೂತ್ ದ ಫಸ್ಟ್ ಥಿಂಗ್ ವಾಟ್ ಯು ವಾಂಟ್ ಟು ಡೂ ಈಸ್ ಟು ಸ್ಟ್ಯಾಂಡ್ ಔಟ್. ಸೊ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಯೂತು. ಅದಕ್ಕೋಸ್ಕರ ತುಂಬ ಜನ ಕ್ವಶನ್ ಇರುತ್ತೆ, ಸೊ ಇಷ್ಟೊಂದೆಲ್ಲ ಪ್ರಾಕ್ಟಿಕಲ್ ಬೈಕ್ಸ್ ಇದೆ ಅಲ್ವಾ, ಮೀಟಿಯರ್ 350, ಕ್ಲಾಸಿಕ್ 350, ಅದು ಇದು ಹಿಮಾಲಯನ್ ಇದೆ, ನೀನು ಟೂರ್ ಮಾಡ್ಬೋದು, ಇಲ್ಲ ಬೇರೆ ಎಷ್ಟೊಂದು ಬೈಕ್ಸ್ ಇದೆಲ್ಲ ಗುರು ಪ್ರಾಕ್ಟಿಕಲ್ ಬೈಕ್ಸು, ಏನಕ್ಕೆ ಈ ಥರ ಬೈಕ್ಸ್ ತೊಗೋತೀಯ, ಇದು ಏನು ಯೂಸು ನಿಮಗೆ ಅಂತ ಕೇಳೋದಾದರೆ, youth want to stand out. If everybody buys the bike, it doesn't make the bike special usually. So they want to make it stand out from everybody else. So these two from Royal Enfield are an amazing option. Obviously stock allೂ it is kind of stand out ಆಗ್ತಾ ಇದೆ, ಪ್ಲಸ್ ನೀವು ಮಾಡಿಫಿಕೇಶನ್ ಮಾಡಿನೂ ನೀವಿಷ್ಟು ಎರಡೂ ಬೈಕು ಸ್ಟ್ಯಾಂಡ್ ಔಟ್ ಆಗುತ್ತೆ. ಬಟ್ ನಾವು ಇಮೋಷ್ನಲಿ ಹೌ ಆರ್ ದೀಸ್ ಟೂ ಬೈಕ್ಸ್ ಡಿಫ್ರೆಂಟು, ಯಾವ ಥರ ನೀವು ಎರಡೂ ಬೈಕು ಡಿಫ್ರೆಂಟ್ಲಿ ಸ್ಟ್ಯಾಂಡ್ ಔಟ್ ಆಗುತ್ತೆ. ಸೊ ಇದಕ್ಕೆ ನಾನೊಂದು ಆಬ್ವಿಯಸ್ಲಿ ಒಂದು ಎಕ್ಸಾಂಪಲು ಆರ್ ಒಂದು ಸಿಚುವೇಶನ್ ಕೊಡ್ತೀನಿ ಬೇಸಿಕಲಿ. ಸೊ ಇಲ್ಲಿ ಜಾಸ್ತಿ ಯಾರು ಸ್ವಲ್ಪ ಟ್ರಿಗರ್ ಆಗಬೇಡಿ, ಜಸ್ಟ್ ಒಂದು ಹೈಪೋಥೆಟಿಕಲ್ ಸಿಚುವೇಶನ್ ಅಷ್ಟೇ, ಜಾಸ್ತಿ ಟ್ರಿಗರ್ ಆಗಬೇಡಿ. ಸೊ ಇಮ್ಯಾಜಿನ್ ಮಾಡಿ, ಒಂದು ಹುಡುಗಿ ಡೇಟಿಗೆ ಕರೆದಿದ್ದಾಳೆ. ಸೊ ಇಬ್ಬರು ಹುಡುಗರಿಗೆ ಕರೆದಿದ್ದಾರೆ. ಸೊ ನಿಮ್ಮ ಬೈಕಲ್ಲಿ ಬನ್ನಿ ನೀವು. ಸೊ ನನಗೆ ಯಾರು ಇಷ್ಟ ಆಗ್ತಾರೆ ಆ ಜಾಗಕ್ಕೆ ಬನ್ನಿ, ಈವ್ನಿಂಗ್ ಬನ್ನಿ, ನಂಗೆ ಯಾರು ಇಷ್ಟ ಆಗ್ತಾರೆ ಅವ್ರ ಜೊತೆ ನಾನು ಡೇಟ್ಗೆ ಹೋಗ್ತೀನಿ ಅಂತ, ಇಬ್ಬರು ಬನ್ನಿ ಡಿಸೈಡ್ ಮಾಡ್ತೀನಿ ಅಂತ ಇರುತ್ತೆ. ಸೊ ಆವಾಗ ನೀವು ಒಬ್ಬರು ಕಾಂಟಿನೆಂಟಲ್ GTಯಲ್ಲಿ ಬರ್ತಾರೆ ಅಂತ ಅಂದ್ಕೊಳ್ಳಿ, ಇನ್ನೊಬ್ಬರು ಗೊರಿಲ್ಲಾ 450ಯಲ್ಲಿ ಬರ್ತಾರೆ. ಸೊ ನಾವು I would say if both of them had an option, ಎರಡು ಬೈಕ್ ತೊಗೋಬೋದು, ನನ್ನ ಗೊರಿಲ್ಲಾ ಆರ್ ಕಾಂಟಿನೆಂಟಲ್, ದೇ ವಿಲ್ ಥಿಂಕ್ ವಿಚ್ ಬೈಕ್ ವಿಲ್ ರೆಪ್ರೆಸೆಂಟ್ ಮೈ ಪರ್ಸ್ನಾಲಿಟಿ ದ ಬೆಸ್ಟ್ ಅಂತ ಯೋಚನೆ ಮಾಡ್ಕೊಂಡು ಬರ್ತಾರೆ. ಸೊ ದ ಗೊರಿಲ್ಲಾ ಗೈ ಏನಕ್ಕೆ ಗೊರಿಲ್ಲಾ ತೊಗೊಂಡಿರ್ತಾನಂದರೆ ಬಿಕಾಸ್ ಹಿಸ್ ಪರ್ಸ್ನಾಲಿಟಿ ವಿಲ್ ಮ್ಯಾಚ್ ಪರ್ಫೆಕ್ಟ್ಲಿ ವಿತ್ ದ ಗೊರಿಲ್ಲಾ, ಆ್ಯಂಡ್ ಅದನ್ನು ನೋಡಿಕೊಂಡು ಮೇ ಬಿ ಹುಡುಗಿ ಇಂಪ್ರೆಸ್ ಆಗ್ಬೋದು ಅಂತ ಇರುತ್ತೆ. ಡೆಫಿನೆಟ್ಲಿ ಬೈಕು ವಿಲ್ ರೆಪ್ರೆಸೆಂಟ್ ದ ಪರ್ಸ್ನಾಲಿಟಿ. ಇದನ್ನು ತುಂಬ ಜನ ಮಾತಾಡಲ್ಲ, ಬಟ್ ಡೆಫಿನೆಟ್ಲಿ ಅದು ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಸೇಮ್ ಥಿಂಗ್ ವಿತ್ ದ ಕಾಂಟಿನೆಂಟಲ್ GT ಆಲ್ಸೋ, ಇಟ್ ವಿಲ್ ರೆಪ್ರೆಸೆಂಟ್ ಸಮಥಿಂಗು. ಸೊ ವಾಟ್ ಡಸ್ ಇಟ್ ರೆಪ್ರೆಸೆಂಟ್, ಅದನ್ನು ಇವತ್ತು ಹೇಳ್ತೀನಿ ನಾನು. ಸೊ ಇಫ್ ಯು ಕಮ್ ವಿತ್ ಅ ಕಾಂಟಿನೆಂಟಲ್ GT, ಯು ವಿಲ್ ಫೀಲ್ ಲೈಕ್ ಅ ಪೋಸರ್. ಪೋಸರ್ ಅಂತ ನೀವು ನೆಗೆಟಿವ್ ಆಗಿ ತೊಗೋಬೇಡಿ. ಪೋಸರ್ ಅಂದರೆ ಇಟ್ ಈಸ್ ಮೋರ್ ಲೈಕ್ ದ ಎಕ್ಸ್ಪ್ರೆಸಿವ್ ಒನ್. ಸೊ ದ ಎಕ್ಸ್ಪ್ರೆಸಿವ್ ಇಂಡಿವಿಜುವಲ್ ಹೂ ಇಸ್ ಸ್ಟೈಲಿಶ್, ಹೂ ಇಸ್ ಮೋರ್ ಕ್ಲಾಸಿ, ಹೂ ಹ್ಯಾಸ್ ಗಾಟ್ ದಟ್ ಸ್ಟೈಲ್, ದಟ್ ಕ್ಲಾಸ್, ದಟ್ ಫೀಲ್ ಆಫ್ ಓಕೆ ದಿಸ್ ಗೈ he is cool enough, he is kind of he get along, he will be the most popular guy on this college. ಸೊ ಆ ಥರ ನಿಮಗೆ ಫೀಲ್ ಬರುತ್ತೆ ವೆನ್ ದಟ್ ಗೈ ಈಸ್ ಕಮಿಂಗ್ ಆ್ಯಂಡ್ ರೈಡಿಂಗ್. ದ ಫೀಲ್ ನಾನು ಹೇಳ್ತಾ ಇರೋದು, ಇಟ್ಸ್ ನಾಟ್ ನೆಸೆಸರಿಲಿ ಆ ಥರ ಇರಬೇಕಂತಲ್ಲ. ವೆನ್ ಈ ಕಮ್ಸ್ ಆ್ಯಂಡ್ ರೈಡ್ಸ್ ದ ಬೈಕು, ನಿಮ್ಗೆ ಆ ಪ್ರೆಸೆನ್ಸ್ ಫೀಲ್ ಆಗುತ್ತೆ. ಒಂದು ಎಕ್ಸಾಸ್ಟ್ ಥಾಟಲ್ ರಿಂಗ್ ಮಾಡಿದಾಗ ದಟ್ ಎಕ್ಸಾಸ್ಟ್, ದಟ್ ಪ್ರೆಸೆನ್ಸ್ನ ಫೀಲ್ ಮಾಡ್ತಾನೆ. ಸೊ ದ್ಯಾಟ್ ಈಸ್ ಹೌ ಒಂದು ಕಾಂಟಿನೆಂಟಲ್ GTಯಲ್ಲಿ 650ಯಲ್ಲಿ ಬಂದಾಗ ದ್ಯಾಟ್ ಈಸ್ ದ ಫೀಲ್ ದಟ್ ಗರ್ಲ್ ವಿಲ್ ಗೆಟ್. ಸೊ ಇಫ್ ದ ಗರ್ಲ್ ಲೈಕ್ಸ್ ದ್ಯಾಟ್ ಕೈಂಡ್ ಆಫ್ ಪರ್ಸ್ನಾಲಿಟಿ, ಸೊ ನನಗೊಬ್ಬ ಫ್ಲ್ಯಾಶಿ, ಒಬ್ಬ ಚಾರ್ಮಿಂಗ್ ಇಂಡಿವಿಜುವಲ್ ಬೇಕು ಅಂದರೆ ದ್ಯಾಟ್ ಈಸ್ ದ ಥಿಂಗ್ ದಟ್ ಗರ್ಲ್ ವಿಲ್ ಗೋ ವಿತ್. ಬಟ್ there is also another personality. ನೀವು ಕಾಲೇಜಲ್ಲಿ ನೋಡ್ತಾ ಇದ್ದಾರೆ, there is also one more personality. So he is like, he doesn't care about classiness and all those things. He is raw basically. He is completely like I would say that no fear attitude. I don't care about what the public think. That rebel mindset. So yes, that rebellious new mindset ಇದೆ. You don't care about like single cylinder, twin cylinder. ನನಗೆ this is the bike, this is going fast, okay, this looks fast, this can go fast, this is the bike I am owning. ಆ್ಯಂಡ್ ಆಲ್ಸೋ ದ ಕಲರ್ ಕಾಂಬಿನೇಷನ್ ಗೊರಿಲ್ಲಾದಲ್ಲಿ ನೋಡ್ಬೋದು. ಇಟ್ ಈಸ್ ಕೈಂಡ್ ಆಫ್ ವೆರಿ ಎಕ್ಸ್ಪ್ರೆಸಿವ್ ಆ್ಯಂಡ್ ಇಸ್ ವೆರಿ ರಿಬೆಲಿಯಸ್ ಆಗಿದೆ ಇನ್ ನೇಚರು. ಇಟ್ ಇಸ್ ಕೈಂಡ್ ಆಫ್ ಸ್ಟ್ಯಾಂಡಿಂಗ್ ಔಟ್ ಫ್ರಮ್ ಎವ್ರಿ ಅದರ್ ಕ್ರೌಡ್. ಎಲ್ಲರೂ ಬೈತಾರೆ ದಿಸ್ ಇಸ್ ನಾಟ್ ಅ ರೆಟ್ರೋ ಬೈಕ್, ಅದು ರೆಟ್ರೋ ಬೈಕ್ ಎಲ್ಲ ಇದಲ್ಲ ಅದಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ಹಿ ಲೈಕ್ಸ್ ಅಬೌಟ್ ದ ಬೈಕ್. ದಟ್ ರೆಬೆಲಿಯಸ್ ನೇಚರ್ ಇದೆ ನಿಮಗೆ ಇನ್ ದಟ್ ಗೊರಿಲ್ಲಾ 450. ಸೊ ಅದನ್ನು ತೊಗೊಂಡು ವೆನ್ ಹಿ ಕಮ್ಸ್ ಟು ದಟ್ ಗರ್ಲು, ಯಾವ ಥರ ಗರ್ಲ್ ರಿಯಾಕ್ಟ್ ಮಾಡ್ತಾನೆ. ಸೊ ಗರ್ಲ್ ವಿಲ್ ಥಿಂಕ್ ದಟ್ ಓಕೆ ಶುಡ್ ಐ ಗೋ ವಿತ್ ಅ ಪೋಸರ್ ಹೂ ಇಸ್ ಲೈಕ್ ಓಕೆ ನನ್ನ ಕ್ಲಾಸಲ್ಲಿ ಎಲ್ಲರೂ ನನ್ನ ಲೈಕ್ ಮಾಡ್ತಾರೆ, ಓಕೆ ನಾನು ಈ ಕೊಪ್ಪಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ. ಆರ್ ಶುಡ್ ಐ ಗೋ ವಿತ್ ಅ ಗೈ ಹೂ completely different, he is rebellious, he might not be that friendly but that will be more adventurous alwa, I will explore more things with that guy anta irutte ನೋಡಿ. So that is the thing, the girl will be having that dilemma around with these two guys when they come on the date, depending on the girl choose ಮಾಡ್ತಾರೆ. But the more important thing is ನೀವು ನಿಮ್ಮ ಪರ್ಸನಾಲಿಟಿನ ಯಾವ ಥರ ಪ್ರೆಸೆಂಟ್ ಮಾಡ್ತೀರಾ ಫಾರ್ ದಟ್ ಗರ್ಲ್, ದಟ್ ಈಸ್ ಇಂಪಾರ್ಟೆಂಟ್. ನನ್ನ ಪ್ರಕಾರ ತುಂಬ ರೈಟ್ಲಿ ಗೊರಿಲ್ಲಾ ರೆಪ್ರೆಸೆಂಟ್ ದ ರೆಬೆಲಿಯಸ್ ನೇಚರ್, ವೆರಾಸ್ ದ ಕಾಂಟಿನೆಂಟಲ್ GT ರೆಪ್ರೆಸೆಂಟ್ ದ ಪೋಸರ್ ನೇಚರ್. ಸೊ ಅದಕ್ಕೆ ನನ್ನ ಪ್ರಕಾರ ದಟ್ ಈಸ್ ಹೌ ಯು ಶುಡ್ ಚೂಸ್ ಆಲ್ಸೋ ದೀಸ್ ಟು ಬೈಕ್ಸ್ ಅಂತ ನನ್ನ ಒಪಿನಿಯನ್ನು. ಸೊ ದ್ಯಾಟ್ ಈಸ್ ಅ ಥಿಂಗು. ಸೊ ಎನಿವೆ ನಿಮ್ಮ ಕಂಪ್ಯಾರಿಸನ್ ನೋಡಿ ಗೊತ್ತಾಗಿರುತ್ತೆ ಏನು ಚೂಸ್ ಮಾಡ್ಬೇಕು, ಏನು ಯಾವ ಥರ ಬೈ ಮಾಡಬೇಕಂತ. ಇಫ್ ಯು ಆಸ್ಕ್ ಮೀ ನನ್ನ ಬಗ್ಗೆ, ಇಫ್ ಐ ಹ್ಯಾಡ್ ದ ಚಾಯ್ಸ್, ಈ ಎರಡು ಬೈಕಲ್ಲಿ ಯಾವ್ದು ತಗೋತಾ ಇದೆ ಅಂದರೆ ಇನ್ ಕಾಲೇಜ್ ಆನೆಸ್ಟ್ಲಿ ಸ್ಪೀಕಿಂಗು ನಾನು ನೈದರ್ ರೆಬೆಲಿಯಸ್ ಆಗಿದೆ ನಾರ್ ಐ ವುಡ್ ಸೇ ಪೋಸರ್ ಆಗಿದೆ. ಐ ವಾಸ್ ಕೈಂಡ್ ಆಫ್ ನರ್ಡಿ, ಒಂಥರ ಸುಮ್ಮನೆ ಚಿಲ್ ಔಟ್ ಫನ್ ಗೈ ಆಗಿದೆ. ಆ್ಯಂಡ್ ಐ ವಾಸ್ ಮೋರ್ ಅ ಸ್ಕೂಟಿ ಗೈ ನಿಜ ಹೇಳಬೇಕಂದ್ರೆ. ಸೊ ಹುಡುಗಿರು ನನ್ನ ಕೈಯಲ್ಲಿ ಇಂಪ್ರೆಸ್ಸು ಮಾಡೋಕ್ಕಾಗ್ತಿರಲಿಲ್ಲ, ನಾನೋಗು ಕೇಳೋಕ್ಕೂ ಆಗ್ತಿರಲಿಲ್ಲ. ಐ ವಾಸ್ ದ್ಯಾಟ್ ಕೈಂಡ್ ಆಫ್ ಗೈ ಎನಿವೆ. ಬಟ್
ಐ ವುಡ್ ಸೇ ಇಫ್ ಐ ಹ್ಯಾಡ್ ಟು ಚೂಸ್ ಅಮಂಗ್ ದೀಸ್ ಟು, ನಾನು ಮೇ ಬಿ ಐ ವಾಸ್ ಲಿಟಲ್ ಬಿಟ್ ಮೋರ್ ರೆಬೆಲಿಯಸ್ ಅಂತ ಅನ್ಕೊತೀನಿ. ಸೊ ಮೇ ಬಿ ದ ಗೊರಿಲ್ಲಾ 450 ವುಡ್ ಹ್ಯಾವ್ ಬಿನ್ ದ ಬೈಕು. ಆಲ್ಸೋ ನನಗೆ ವ್ಯಾಲ್ಯೂ ಅಂತ ಅನ್ಸುತ್ತೆ. ನಾನು ಸ್ಕೂಟಿ ತೊಗೊಂಡಿರೋದು ಮೋರ್ ವ್ಯಾಲ್ಯೂ ಓರಿಯೆಂಟೆಡ್ ಬೈ, ಸೊ ಅದಕ್ಕೆ ಐ ವುಡ್ ಹ್ಯಾವ್ ಗಾನ್ ಫಾರ್ ದ ಗೊರಿಲ್ಲಾ 450 ಕೈಂಡ್ ಆಫ್. ಆ್ಯಂಡ್ ಆಲ್ಸೋ ಗೊರಿಲ್ಲಾದು ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಬಟ್ ಕರೆಂಟ್ ಏಜಲ್ಲಿ ಅಟ್ ದಿಸ್ ಏಜು ನನ್ನ ಒಪಿನಿಯನ್ಲಿ ಐ ಆಮ್ ಮೋರ್ ಅ ರೆಟ್ರೋ ಬೈಕ್ ಎಂಥೂಸಿಯಾಸ್ಟು. ಅಗೇನ್ ಐ ಆಮ್ ನಾಟ್ ಟು ಸೇ ದಟ್ ಗೊರಿಲ್ಲಾ ಡಬ್ಬಾ ಬೈಕು ಅದು ರೆಟ್ರೋ ಇಲ್ಲ ಆ ಥರ ಅಂತ ಅಲ್ಲ, ಬಟ್ ನನ್ನ ಪ್ರಕಾರ ದಟ್ ಕಂಪ್ಲೀಟ್ ಫೀಲಿಂಗ್ ನಿಮ್ಮೊಂದು ರೆಟ್ರೋ ಬೈಕಲ್ಲಿ ಒಂದು ಕಂಪ್ಲೀಟ್ ಫೀಲಿಂಗ್ ಜಸ್ಟ್ ಬೈಕ್ ಟು ಬೈಕ್ ಕಂಪೇರ್ ಮಾಡಿದ್ರೆ ಗೊರಿಲ್ಲಾ ಐ ಥಿಂಕ್ ದೇ ಟ್ರೈಡ್ ಅ ಬಿಟ್ ಟು ಹಾರ್ಡ್ ಅಂತ ಅನಿಸ್ತು ನನಗೆ. ಮೇ ಬಿ ಅದನ್ನು ನೇಕೆಡ್ ಬೈಕಾಗಿ ಲಾಂಚ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಅದೊಂಥರ ಕನ್ಫ್ಯೂಸಿಂಗ್ ಮಾಡಿಬಿಟ್ರು, ಒಂಥರ ಸ್ಕ್ರ್ಯಾಮ್ಲರು, ನೇಕೆಡ್ ಬೈಕು, ರೆಟ್ರೋ ಸ್ವಲ್ಪ ಕನ್ಫ್ಯೂಸ್. ಬಟ್ ಇಟ್ಸ್ ಅ ಗುಡ್ ಬೈಕ್. ಬಟ್ ಹೇಳ್ತಾರೆ ನಾನು ತುಂಬ ಪಿನ್ ಪಾಯಿಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಟ್ಸ್ ನಾಟ್ ಲೈಕ್ ಬ್ಯಾಡ್ ಬೈಕ್ ಅಂತಲ್ಲ. ಬಟ್ ಕಾಂಟಿನೆಂಟಲ್ GT ವಿತ್ ಆಲ್ ಇಟ್ಸ್ ಫ್ಲಾಸ್, ಕಾಂಪೊನೆಂಟ್ರಿ ಎಲ್ಲ ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಇಟ್ ಫೀಲ್ಸ್ ಅ ಕಂಪ್ಲೀಟ್ ಬೈಕ್, ಒಂದು ಪರ್ಫೆಕ್ಟ್ ರೆಟ್ರೋ ಕ್ಲಾಸಿಕ್ ಬೈಕ್ ಅಂತ ನಿಮ್ಗೆ ಫೀಲ್ ಆಗುತ್ತೆ. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಐ ಲೈಕ್ ರೈಟ್ ನೌ. ನನಗೆ ಇವಾಗಿರೋ ನೇಚರ್ಗೆ ನನಗೆ ಜಾಸ್ತಿ ಆ ಬೈಕ್ ಇಷ್ಟ. ಬಟ್ ಟು ಬಿ ವೆರಿ ಆನೆಸ್ಟ್, ಎರಡು ಬೈಕು ನನ್ನ ಟೇಸ್ಟ್ಗೆ ಸೂಟ್ ಆಗಲ್ಲ. ಬಟ್ ಎಸ್, ಇಫ್ ಐ ಹ್ಯಾಡ್ ಟು ಚೂಸ್ ಆ್ಯಸ್ ಆಫ್ ನೌ ಕಾಂಟಿನೆಂಟಲ್ GT ಐ ವುಡ್ ಗೋ ವಿತ್. ಸೊ ನಿಮ್ಗೇನು ಅನಿಸುತ್ತೆ? ದ ಗರ್ಲು ಯಾವ ಹುಡುಗನ ಜೊತೆ ಹೋಗ್ತಾ ಇದ್ದ? ದಟ್ ರೆಬೆಲಿಯಸ್ ಗೊರಿಲ್ಲಾ 450 ಹುಡುಗನ ಜೊತೆ ಹೋಗ್ತಾ ಇದ್ದ, ಆರ್ ದ ಪೋಸರ್ ಬಂದ್ಬಿಟ್ಟು ಕಾಂಟಿನೆಂಟ್ GT 650 ಜೊತೆ ಹೋಗ್ತಾ ಇದ್ದ? ಕಾಮೆಂಟ್ ಸೆಕ್ಷನಲ್ಲಿ ಡೆಫಿನೆಟ್ಲಿ ಮೆನ್ಷನ್ ಮಾಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟು ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.